ಮದ್ದಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಒಂದು ಚಿರತೆ ಸುಮಾರು ದಿನಗಳಿಂದ ಹಿಂದೆ ಬೋನಲ್ಲಿ ಸೆರೆಯಾದಂಥ ಚಿರತೆ ಬೆಂಕಿಗೆ ಆಹುತವಾಗಿ ಅದು ಕಳೆಬರ ಇದರೊಳಗಡೆ ಇತ್ತು, ಬೋನಲ್ಲಿ ಇತ್ತು. ಅದಾದ ಒಂದು 2 ದಿನಕ್ಕೆ ನಾವು ನಮ್ಮ ಸ್ನೇಹಿತರು ಶ್ರೀಕಾಂತ್ ದೇವರಾಜ್ ಹೋಗಿ ಅರಣ್ಯ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರು, ಏನು ಕಾರಣ ಅಂತ. ಅವರು ತುಂಬ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಏನು ಅಂದರೆ, ಈಗ ಒಂದು ನಾನು ಮಾತಾಡ್ತಿದ್ದೆ, ಒಂದು BBMP ವ್ಯಾಪ್ತಿಯಲ್ಲಿ ಅಥವಾ ಟೌನ್ ವ್ಯಾಪ್ತಿಯಲ್ಲಿ ಒಂದು ಈ ಬೀದಿ ನಾಯಿಗಳು ಹಿಡಿಯೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ SOP ಇರುತ್ತೆ. ಈ ನಮ್ಮ ಚಿರತೆ ಅದಕ್ಕೆ ಬೆಲೆ ಕಟ್ಟಲಾದಂಥ ಜೀವ, ಅದು ಪ್ರಾಣಿ, ಅದನ್ನ ಹಿಡಿಯೋದಕ್ಕೆ ಒಂದು SOP ಇದೆಯಾ ಅಂತ ಕೇಳಿದ್ರು ಅವರಲ್ಲಿ ಉತ್ತರ ಇಲ್ಲ. ಅವರಲ್ಲಿ ಅಂದರೆ ಒಂದು SOP ಇರಬೇಕು ಅಂದರೆ ಆ ಕನ್ಸೆಂಟ್ ಜಮೀನು ಒಂದು ಇವರು ಪರ್ಮಿಷನ್ ತೊಗೊಂಡಿರಬೇಕು, ಅಥವಾ ಚಿರತೆ ಇದೆ ಇಲ್ಲಿ ದಾಳಿ ಮಾಡ್ತಾ ಇದೆ ಅನ್ನೋದಕ್ಕೆ ಲಿಖಿತವಾಗಿ ದೂರುಗಳು ಬಂದಿರಬೇಕು. ಆಮೇಲೆ ಒಂದು ಫೋನ್ ಇಟ್ಟಾದ ಮೇಲೆ ಅದರದೇ ಆದ ಒಂದು ಪ್ರಿಕಾಷನರಿ ಮೆಜರ್ಸ್ ತೊಗೋಬೇಕು, ಬಿದ್ದಿದೆಯೋ ಬಿದ್ದಿಲ್ವೋ ಅಂತ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗುವಷ್ಟು ವಿವೇಚನೆ ಇದ್ದಿದ್ದಂಥ ಇಲಾಖೆ ಆಗಿದೆ ಇದು. ಇದನ್ನು ಪ್ರಶ್ನೆ ಮಾಡೋದು ಯಾರು ಪ್ರಶ್ನೆ ಮಾಡಬೇಕು ಅನ್ನೋದೊಂದು ಜಿಜ್ಞಾಸೆ ಹುಟ್ಟುತ್ತೆ. ಈಗ ಏನಾಗುತ್ತೆ, ಅಧಿಕಾರಿಗಳು ಅರಣ್ಯ ಭೂಮಿಗಳನ್ನ ಮಾರಾಟ ಮಾಡಲಿಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳ ರೀತಿ ವರ್ತಿಸ್ತಾ ಇದ್ದಾರೆ. ಕಳೆದ 10 ವರ್ಷದ ಕೆಳಗಡೆ ಸಂಜಯ್ ಗುಬ್ಬಿ ಏನು ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಸಂಜಯ್ ಗುಬ್ಬಿ ಅವರು ಕಳೆದ 10 ವರ್ಷದ ಕೆಳಗಡೆ ಬಂದು ಇಲ್ಲಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 32ರಿಂದ 38 ಚಿರತೆಗಳು ಇಲ್ಲಿ ಕಂಡು ಬಂದಿತ್ತು. ಅವ್ರು ಬಂದು ತನಿಖೆ ಮಾಡೋಕ್ಕೆ ಏನು ಕಾರಣ ಅಂತಂದರೆ, ಇಲ್ಲಿ ವನ್ಯಜೀವಿ ಸಂಘರ್ಷ ತುಂಬ ಇತ್ತು. ಆ ಸಂಘರ್ಷವನ್ನು ತಡೆಯಲಿಕ್ಕೆ ಏನು ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಅವರು ತಂಡದ ಸಮೇತ ಬಂದು ಇಲ್ಲಿ ಅಧ್ಯಯನಗಳು ಮಾಡಿ 38 ಚಿರತೆಗಳು ಇರೋದ್ರ ಬಗ್ಗೆ ಅವ್ರು ಮಾಹಿತಿ ಕಲೆ ಹಾಕಿದ್ರು. ಮತ್ತು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ವರದಿಗಳನ್ನ ಕೊಟ್ಟಿರ್ತಾರೆ. ಅರಣ್ಯ ಇಲಾಖೆ ಅದನ್ನು ಎಲ್ಲಿಟ್ಕೊಂಡು ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಮಾಡ್ತಿದ್ದಾರೆ ಗೊತ್ತಿಲ್ಲ. ಈ ಹಿಂದೆ ಇದೇ ಪರಿಸರ ಪ್ರೇಮಿಗಳು ಹುಲ್ಲೇನಹಳ್ಳಿ ಕಾವನಲ್ಲಿ ಒಂದು ಮಗುನ ಚಿರತೆ ತಿಂದಂಥ ಸಂದರ್ಭದಲ್ಲಿ ತಜ್ಞರ ಸಂಘ ಮಾಹಿತಿಗಳನ್ನು ಪಡೆದು ಒಂದು ಪ್ರಚಾರ ಕರಪತ್ರನ ಚಿರತೆಗಳು ಇದ್ದ ಸ್ಥಳದಲ್ಲಿ ಯಾವ ರೀತಿ ನಮ್ಮ ವರ್ತನೆಗಳಿರಬೇಕು, ಚಿರತೆ ಬಂದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಎಚ್ಚರಿಕೆ ಆಗಿರಬೇಕು, ಜಾಗೃತಿ ಇರಬೇಕು ಅಂತ ಹೇಳಿ ಜಾಗೃತಿ ಕರಪತ್ರನ ಅಲಾರಾಮ್ ಹೊಡೆಯೋದು ಅಥವಾ ಸೈರನ್ ತರೋದು ಅಥವಾ ಮೆಸೇಜ್ ಬರೋದನ್ನು ಮಾಡ್ಕೋಬೇಕು. ಆ ಥರದಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇವರು ಸ್ವಲ್ಪ ಯಾವುದೇ ಪ್ರಾಣಹಾನಿ ಆಗದಂಗೆ ನೋಡ್ಕೋಬೇಕು. ಇವ್ರ ಕೆಲಸದಲ್ಲಿ ಕೆಲಸನ ಸರಿಯಾಗಿ ನಿಭಾಯಿಸದಲ್ಲೇ ಒಂದು ಎಂಡೇಂಜರ್ಡ್ ಸ್ಪೀಷೀಸ್ ಅಂಬೋದು ಆ ಥರದ್ದು ಒಂದು ಪ್ರಾಣಿನ ಪ್ರಾಣಹಾನಿ ಮಾಡೋದ್ರಿಂದ ಅವ್ರಿಗೆ ತುರ್ತಾಗಿ ತಕ್ಷಣ ಅವ್ರನ್ನ ಅಮಾನತಿನಲ್ಲಿಟ್ಟು ಮುಂದೆ ಈ ರೀತಿ ಆಗ್ತಕ್ಕೆ ಅವೇರ್ನೆಸ್ ಒಂದು ಅರಿವು ಕಾರ್ಯಕ್ರಮಗಳನ್ನ ಮಾಡಬೇಕು. ಪ್ರತಿ ಪಂಚಾಯತಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಮಾಡಬೇಕು ಅಂತ ಈ ಮೂಲಕ ಹೇಳ್ಕೊಳ್ತಾರೆ. ನಾವು ಕಾಪಾಡಬೇಕು, ಅದು ಯಾವಕ್ಕೆ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಒಂದು ಕರಪತ್ರನೇ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ವನ್ಯಜೀವಿಗೆ ಸಂಬಂಧಪಟ್ಟಂಥ ಯಾವ ಇಲಾಖೆಯೂ ಕೂಡ ಮಾಡಲಾರ್ದಂಥ ಕರಪತ್ರ ಈಗ 15-20 ವರ್ಷದ ಹಿಂದೆ ನಮ್ಮ ತಾಲೂಕಿನಲ್ಲಿ ಹುಟ್ಟಿತ್ತು. ಇವತ್ತೇನಾಗಿದೆ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ, ಅದರಲ್ಲೂ ವಿಶೇಷವಾಗಿ ತಿಪಟೂರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಾರ್ಯಾಲಯ, ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳ ಕಾರ್ಯಾಲಯ ಗಣೀಬಾಧಿತ ಅನುದಾನಗಳ ಖರ್ಚಿನ ವ್ಯಾಪ್ತಿಗೆ ಇದೆಯೋ ಅಥವಾ ವನ್ಯಜೀವಿಗಳ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋಕ್ಕಿದೆಯೋ ಅನ್ನುವ ಅನುಮಾನ ಮಾಡುವಷ್ಟು ಕೆಲಸಗಳು ಅಲ್ಲಿ ನಡೀತದೆ. ಇವತ್ತು ಅರಣ್ಯ ಇಲಾಖೆ ಬಹಳ ವಿಶೇಷವಾಗಿ ಸಾರ್ವಜನಿಕರ ಗಮನ ಸೆಳೀತಾ ಇರೋದು ಗುತ್ತಿಗೆ ಕೆಲಸಕ್ಕೆ ಓಡಾಡಿಕೊಂಡಿರೋರು, ಗುತ್ತಿಗೆ ಕೆಲಸಕ್ಕಾಗಿಯೇ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂತ ಇರೋರು ಅರಣ್ಯ ಇಲಾಖೆ ಒಳಗೆ. ಮತ್ತೆ ಗುತ್ತಿಗೆದಾರರು ನಾಮ ಹಾಕಿ ಹೋಗಿರುವಂಥದ್ದು, ಮತ್ತೆ ಗುತ್ತಿಗೆ ಕೆಲಸಕ್ಕೆ ಮಾಡೋದಕ್ಕೆ ಒಡೆದಾಡ್ಕೊಂಡು ಸಸ್ಪೆಂಡ್ ಆಗಿ ಇದಕ್ಕೆ ಕೋರ್ಟ್ಗಳಿಗೆ ಹೋಗುವಂಥ ಸ್ಥಿತಿ ಇವತ್ತು ಅರಣ್ಯ ಇಲಾಖೆ. ಇದು ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲ, PWD ಡಿಪಾರ್ಟ್ಮೆಂಟು, RWS, PRNO ಇಲ್ಲಿಂದ ದಂಧೆಗಳು ನಡೀತಾ ಇಲ್ಲ. ಹೋಗುವಂಥ ಭಾರತೀಯ ವನ್ಯಜೀವಿಯ ಸಂಸ್ಕೃತಿ ಅದೊಂದು ಆಧ್ಯಾತ್ಮದ ಪರಂಪರೆಯಾಗಿ ಬೆಳೆದಿದೆ. ಆದರೆ ವನ್ಯಜೀವಿಗಳನ್ನ ಕಾಪಾಡಬೇಕಾಗಿರ್ತಕ್ಕಂತಹ, ವನ್ಯಜೀವಿಗಳಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡಬೇಕಾಗಿರ್ತಕ್ಕಂತಹ, ವನ್ಯಜೀವಿಗಳ ರಿಹ್ಯಾಬಿಲಿಟೇಷನ್ ಅನ್ನ ನಿರ್ವಹಿಸುವ ಮೂಲಕ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅರಣ್ಯ ಇಲಾಖೆ ಕೇವಲ ಗುತ್ತಿಗೆಯ, ಕೇವಲ ಗಣೀಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಬರುವ ಅನುದಾನಕ್ಕೆ ಇವರು ದೊಡ್ಡ ದೊಡ್ಡ ರಾಜಕಾರಣಿಗಳ ಹಿಂಬಾಲಕರಾಗಿ, ಬಾಲಬಡಕರಾಗಿ ಬಂದು ಕೆಲಸ ಮಾಡ್ತಕ್ಕಂಥ ದಾರುಣವಾದಂಥ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ.
ಒಂದು ಇರುವೆಯಿಂದ ಒಂದು ಚಿರತೆಯವರೆಗೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸೈನಿಕ ಸಂಘಟನೆಗಳು ಇದರಲ್ಲಿದ್ದಾವೆ. ಇವ್ರು ಯಾರು ಕೂಡ ಸಾಮಾನ್ಯರಲ್ಲ. 500 ಜನ 1000 ಜನ ಇಟ್ಕೊಂಡು ಸಂಘಟನೆಗಳನ್ನ ಹೋರಾಟಗಳನ್ನ ಕಟ್ತಕ್ಕಂಥ ಜನ. ಆದ್ರೆ ಇವತ್ತು ಒಂದು ವನ್ಯಜೀವಿಗೆ ಅರಣ್ಯ ಇಲಾಖೆ ಮೊನ್ನೆ DCF ನಿರ್ಮಲಾ ಅವರು ಮಾತಾಡಿರ್ತಕ್ಕಂಥ ಒಂದು ನನ್ನ ಹತ್ರ ಇದೆ ವಿಡಿಯೋ ಕ್ಲಿಪ್ಪಿಂಗ್ಸು. ಅವರಿಗೆ SOP ಅಂದ್ರೆ ಏನು ಅಂತ ಸಾವಿಗೀಡಾಗಿರುವ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಮೂಲಕ ಸದರಿ ವನ್ಯಜೀವಿ ಚಿರತೆಯ ಸಾವಿಗೆ ಇಲಾಖೆಯ ಸ್ಥಳೀಯ ಅಧಿಕಾರಿಗಳಿಗೆ ನೇರ ಹೊಣೆಗಾರರೆಂದು ಅಭಿಪ್ರಾಯ ಪಡುತ್ತಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅಸೂಕ್ತವಾದ ಮತ್ತು ಅಸಂಬದ್ಧವಾದ ಹಾಗೂ ಬೇಜವಾಬ್ದಾರಿ ಉತ್ತರಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳತೊಡಗಿರುವುದು, ಅರಣ್ಯ ಇಲಾಖೆಯ ಹೊಣೆಗಾರಿಕೆಯನ್ನು ಕಿತ್ತೂರು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ನಿರ್ವಹಿಸಿರುವ ಸಲುವಾಗಿ ಚಿರತೆಯ ಸಾವು ಸಂಭವಿಸಿರಬಹುದು ಎಂದು ಕಾಣುತ್ತಿದೆ. ಬೋನಿಗೆ ಬಿದ್ದು ಪ್ರಾಣ ಕಳೆದುಕೊಂಡ ವನ್ಯಜೀವಿ ಚಿರತೆಯ ಕಳೆಬರವನ್ನು ಕ್ರಮಬದ್ಧವಾಗಿ ಮರಣೋತ್ತರ ಪರೀಕ್ಷೆಯನ್ನು ಕಾನೂನುಬದ್ಧವಾಗಿ ನಡೆಸಿಲ್ಲ ಎನ್ನುವ ಅನುಮಾನ ಮೂಡಿದೆ. ತಿಪಟೂರು ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯ ನಡೆಯುವ ರೀತಿಯಲ್ಲಿ ಸಂಶಯಾಸ್ಪದ. ಈ ಹಿನ್ನೆಲೆಯಲ್ಲಿ ಅಮೂಲ್ಯವಾದ ವನ್ಯಜೀವಿ ಚಿರತೆಯ ಸಾವಿಗೆ ಅರಣ್ಯ ಇಲಾಖೆಯೇ ನೇರ ಹೊಣೆ. ಚಿರತೆಯ ಸಂಶಯಾಸ್ಪದ ಅಸಹಜ ಸಾವಿಗೆ ಅಧಿಕೃತವಾಗಿ ಅಧಿಕಾರಿಗಳೇ ಕಾರಣರಾಗಿರುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ವನ್ಯಜೀವಿ ಚಿರತೆಯ ಅಸಹಜ ಮತ್ತು ಅನುಮಾನಾಸ್ಪದ ಸಾವಿನ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ